ಇರವನಲೇ ಪೂಜೆ ಎಲೆ ಕರ್ಣ ಎಲೆ ಅದಮ ಸ್ವತನ ಕರ್ತರಿಗೆ ನಾಟಕದಲ್ಲಿ ವೇತ್ನಂ ನಿಗ್ರಹಿಸಿದವು ವೇತ್ನರಿಗಿಂತ ಮಿಚ್ಚು ಮೀರಿದ ಪರಾಕ್ರಮಿ ನಿಮ್ಮ ಬಲದೊಳಗೆ ಯಾವ ನಿರ್ವನು ವೀರಾದ ವೀರ ಕನಸೂರ ಕರ್ಣರ ನಾನೇ ಇರವನಲೇ ಬಂಡ ಎಲೆ ಅದಮ ಎಲೆ ಮೂರ್ಖ ನನ್ನ ಪುಸ್ತಕದ ಸಾಹಸವನ್ನು ನೋಡು ಕೈಲಾಗದಕ್ಕರ ಮೀನುಗಳನ್ನು ಹಿಡಿಯುವುದಕ್ಕೆ ಬಲೆಗಳನ್ನು ಹುಡುಕಾಡು ಜಾಗ್ರತೆಯಿಂದ ಯುದ್ಧಕ್ಕೆ ನಿಲ್ಲಲೇ ಬಂದ ಆರುವನು ನಿಮ್ಮ ಗಗನ ಮಂಡಲಕ್ಕೆ ರುಂಡ ಅತಿ ಜಾಗ್ರತೆಯಿಂದ ಯುದ್ಧಕ್ಕೆ ನಿಲ್ಲಲೇ ಕೋರಿ ನೀಲಕಂಠಪ್ಪನವರು ಬಯಲಾಟದ ಸಂಘಕ್ಕೆ 500 ರೂಪಾಯಿಗಳನ್ನು ನೀಡಿರುತ್ತಾರೆ. ಅದೇ ಪ್ರಕಾರ ಕೋರಿ ನೀಲಕಂಠಪ್ಪನವರು ಹಾರ್ಮೋನಿಯಂ ಮಾಸ್ಟರ್ ಆದಂತಹ ರೋಗನಗುಡಿ ಹೊನ್ನೂರು ಸ್ವಾಮಿ ಅಣ್ಣನವರಿಗೆ 200 ರೂಪಾಯಿಗಳನ್ನು ಕೊಟ್ಟಿರುತ್ತಾರೆ. ಅವರು ಸ್ವೀಕರಿಸಬೇಕಂತ ವಿನಂತಿ. ನೋಡಿದೀಯಾ ಈ ಕರ್ಣನ ಗತಿ? ನೋಡಿದ ಯಾತಕ್ಕ ಬಾರದ ಮಾತುಗಳನ್ನಾಡಿ ಬರದ ಮಾತಿಗೆ ಕೋಟಿಯಂತೆ ಸುಮ್ಮನೆ ಸೋತು ಕೋಟಿಯಲ್ಲೋ ಸೋತ ಸಂಭವನೆ ಆತುರ ಮಡದ ಮಾತನಿಗೆ ಅಡಿಕೆ ಓಟನನ್ನು ಬಿಟ್ಟಿರುವನೋ ಹೋಗು ಬಳಿ ಇವನ ಪರವಾಗಿ ಈ ಚಕ್ರಬಿಂಬದ ಕೋಟೆಯೊಳಗೆ ಯಾವನಾದರೂ ಇದ್ದರೆ ಯುದ್ಧಕ್ಕೆ ಬರುವಂತ ನಾನು ಬರೆಯಲ ಸಾರತೆ ಅವರ ಮುಂಭಾಗಕ್ಕೆ ರಥವನ್ನು ಬಿಡಿಸಿ ಸಾಕತೆ ಸಿಲುಕಿದ್ದಾನೆ. ರಣರಂಗವೆಲ್ಲದಿದ್ದರೆ ಇದೇನು ಭೋಜನ ಶಾಲೆಯನ್ನು ತಿಳಿದುಕೊಂಡಿಲ್ಲವೋ ಆಚಾರ್ಯರೇ? ಭೋಜನ ಶಾಲೆಯ ಗೋಷ್ಠಿ ನಿನಗೆ ತಕ್ಕ ಬೇಕು. ಎಲ್ಲ ಶಸ್ತ್ರ ಆಯುಧ ತಡೆಯುವ ಶಕ್ತಿ ನಿನ್ನಲಿಲ್ಲವೋ ಬರೋ ಸ್ವಾಮಿ ಆಚಾರ್ಯರೇ? ಬಾಲಕ ಸತ್ವವಿಲ್ಲದಿದ್ದರೆ ವಿವೇಕದ ಅರಿವಿರುವುದಕ್ಕೆ ನಾನೇನು ಆಚಾರವಲ್ಲವೋ ಗುರುಗ? ಏಲೈ ಬಂದ ದ್ರೋಣ ಹಿರಿಯ ಕಡದ ಆರ್ಯ ಬಲವ ಆಚಾರವೆಂಬ ಬಗೆದಿಯಲ್ಲ? ಹೌದು ಸ್ವಾಮಿ. ಎಂಬತ್ತರೇನು ಬಸವತಜ್ಞಾನ ಪರಶುರಾಮನ ಮಗನು ಸುಂದರವಾಗಿ ಹುಟ್ಟಿ ಕ್ಷತ್ರಿಯ ವಂಶ ನೀರವಂಶ ಮಾಡಲಿಲ್ಲವೇ? ಆದಿನ ಕೊಡುಗೆಗೆ ಶತ್ರುವರನ್ನ ಸಂಡಾಡಲಿಲ್ಲವೇ? ಅದಮ್ಮ ದ್ರೋಣ ಅದರಂತ ಬ್ರಾಹ್ಮಣನಾಗಿ ಈ ಚಕ್ರಬಿಂಬವನ್ನು ರಚಿಸಿರುವನು ನೀನು ಅಂತ ಕಲಿಯುವಂತನಾದರೆ ಯುದ್ಧವನ್ನು ಮಾಡಿ ಹೊರಕ್ಕೆ ಹೋಗು. ನಿನಗೆ ತಕ್ಕ ಬೇಕು ಆಚಾರ್ಯರ ಕಿರಿ. ಆಚಾರ್ಯರ ಕಿರಿಯ ನಿನಗೇನ ತಿಳಿಯುವುದು? ನೀನು ಅವರನ್ನ ರಣರಂಗದ ಬದಿಗೆ ಬಿಟ್ಟು ಜೀವಕ್ಕೆ ಸಾಯಿವೆ. ಮಾತಾಯ್ತು ಲೈ ಕರಳ, ನಿನ್ನ ಈ ಕ್ಷಣ ಹಿಂದಕ್ಕೆ ಹೋಗು. ನಿನ್ನ ಪತ್ನಿಯರೊಡನೆ ಸುಖದಿಂದಿರುವ ನಿನಗಿಂತ ಮಾಡಬೇಕೆಂಬ ಮರ
ಸ್ವಾಮಿ ದ್ರೋಣರೇ ಬಾಲಕ ಅಂತ ಕಾರ್ಯವೇನಿದೆ ಸ್ವಾಮಿ? ಸಮಾಜನಾತ್ರ ಸೇನಾಧಿಪತಿ ಪಟ್ಟವನ್ನು ಬಿಡಿದೆ ಸ್ವಾಭಾವಿಕವಾದ ಪಂಚಾಂಗದ ಪಟ್ಟವನ್ನು ಕಟ್ಟಬೇಕೆಂದು ಬಂದಿರುವನು ಗುರುಗಳ ಬಾಲಕ ದ್ರೋಣ ನಿಮ್ಮನ್ನು ಸೋರಿಸಿದ ಸುಖವತ್ತ ದೋಷ ಬಲವ ತಂದ ಹಿಂದವರಿಗೆ ಕೈಗಾದನು ನಿನಗೆ ತಕ್ಕಬೇಕು ಯುದ್ಧದ ಹೋತರವು ನೀನು ಯುದ್ಧನೇ ಹೌದು ನಿನ್ನ ಮಾತಿಯ ಬಳಿಗೆ ಹೋದ ಬಾಲಕ ಕಟಕಾಚಾರ್ಯರೇ ನೀನು ಸೋತರ ನಮ್ಮಗೇನು ಗೆಲುವಲ್ಲ ನಿನ್ನನ್ನು ಹಿಡಿದುಕೊಳ್ಳಲು ನಮಗೇನು ಉಚಿತವಲ್ಲ ತಂದಾಟವನ್ನು ಅಭಿಜಲವಲ್ಲ ಅಂತ ಕುರುಬಪತಿ ಎಲ್ಲರೂ ಕೋಪಾತರಗೊಂಡರು ನನಗೇನು ಚಿಂತೆಯಿಲ್ಲ ಸುಭಕ್ತಿಯರೆಂದರ ನಡಿನ ಹಿಂದಕ್ಕೆ ಈ ಕ್ಷಣ ನಿನ್ನ ಪತ್ತಿಯ ಬೆರಳನ್ನು ಸುಖ ತಿಂದಿರೋ ಸ್ವಾಮಿ ದ್ರೋಣರೇ ಎತ್ತ ಬನ್ನಿರಿ ಸ್ವಾಮಿ ಗುರುಗಳೇ ಬಾಲಕ ನಾವು ಚೆನ್ನಾಗಿ ಅಭ್ಯಾಸ ಮಾಡಿದ ಪಂಚಾಂಗದ ಗಂಟನ್ನ ದಾನ ಗುರುವಿನಲ್ಲಿ ಬಿಟ್ಟು ಬಂದಿರುವಿರಿ ಎನ್ನ ಕೋದಂಡಕ್ಕೆ ಎಷ್ಟನೇ ಗುರು ಇರುವನು ಸ್ವಲ್ಪ ನೋಡಿ ಏಳನೇ ಗುರು ಎಂಟನೇ ಸಲ ಗಂಟು ಬಿಟ್ಟರು ನಿನ್ನ ಬಾಣದಲ್ಲಿ ವಚ್ಚಿದವನು ಎಂಟಿನ ಶನಿ ಮಾತ್ರ ನಿನ್ನ ನೆತ್ತಿಯ ಮೇಲೆ ಸಾವನ್ನು ಬಯಸಿರುವುದು ಸ್ವಾಮಿ ದ್ರೋಣರೇ ಬಾಲಕ ತಾವೇನು ಉಚಿತಾರ್ಥವಾಗಿ ಎಡಬೇಡಿರಿ ತಮ್ಮ ಕುಕ್ಷಿಯನ್ನು ಬಗೆಯುವ ಈ ಎರಡು ಬಾಣಗಳನ್ನು ಕಲಿಸಿದ ನೋಡು ಅಖರನ ಪರ್ಯಾಂತರಕ್ಕೆ ಸೇರಿ ಹೊಡೆಯುವನು ನನ್ನ ಭುಜಬಲದ ಸಾಹಸಬಲ್ಲನ ಬಲ್ಲನೋ ನನ್ನ ಭುಜಬಲದ ಎಕ್ಕಳಿಕೆಯೇ ನಾನೇನು ಬೆದರಬಲ್ಲವನೇನೋ ಸ್ವಾಮಿ ದ್ರೋಣರೇ ಬಾಲಕ ನನ್ನ ಡಂಬಕ ವಚನವನ್ನು ಮುಗಿಸಿ ಸರದುಂಬಿ ನಿನ್ನ ಮಾತನಾಡಿತು ದ್ರೋಣ ಜಡಿಯುವನು ನೋಡು ಅಭಿಮಾನ್ಯನ ಬಾಳ ಯಾರ ಆರೋಗ್ಯಗಳಿಂದ ಕೀಳು ಮಾತುಗಳನ್ನು ಬದಲುವುದಕ್ಕೆ ಪ್ರಾರಂಭಿಸಿದೆಯಾ ಲೈ ಸರಳ ಕಟಕಾಚಾರ್ಯ ಮೊದಲ ನಿನ್ನನ್ನು ಕೂಡುಕೊಂಡು ಕುಂತಿ ಸಂಬೂತರಾದ ಪಾಂಡವರನ್ನು ಬಾಳಿಗಡದೆ ಸ್ವಲ್ಪ ತಾಳು ಸ್ವಾಮಿ ಸೂಚನೆ ಸ್ವಾಮಿ ಕಟಕಾಚಾರ್ಯರೇ ನಿನಗೆ ಇಚ್ಛ ಬಂದಂತೆ ಉಚ್ಚರಿಸಿದರೆ ಎನ್ನ ಕಿಚ್ಚನ ಚರದಾನದಿಂದ ನಿನ್ನ ಕೌಚರ ದತ್ತಾಜಪದಾಗಿಯನ್ನು ಹೆಚ್ಚಿಕಿಡುವೆ ನೋಡು ಎಲೆ ಬಾಲಕ ಆಚಾರ್ಯರೇ ಈ ಕೋಯನ್ನ ಮತ್ತು ಪುಂಡರೀಕ ಮೆರಿವ ಕೋತಂಡಕ್ಕೆ ಕಾರ್ಮಿಕವಾದ ದಳಕ್ಕೆಂದು ಗೋರು ಮಿಂಚಿನಂತೆ ಕರೆದೆ ನನ್ನ ಪರಸೆಳೆದು ಬಿಡಿಯುವೆನು ನೋಡು ಎಚ್ಚರಗೊಂಡು ಎತ್ತ ಪಿತರನ್ನು ಮನದಲ್ಲಿ ಸರಿಸಿಕೋ ಹಿರಿಯರ ಕಿರಿಯರನ್ನದೆ ನೆರಿಯಂತೆ ಒದರಿಯುವ ತರುಣ ಇದು ಕೈಗಳನ್ನು ನಿನ್ನಯ ತರುಣ ದ್ರೋಣ ಬಾಲಕ ಹೊರದ ಕರ್ಚಿಕಾಯಿ ಗೋಳಿಸಿದ ಮೆಣಸಿನಕಾಯಿ ಹೊಯ್ದ ಎಣಬದಿನಕಾಯಿ ಅದು ನಮ್ಮ ವೃತ್ತಿಯಲ್ಲವೇ ಭಾರತ ಸ್ವಾಮಿ ಆಚಾರ್ಯರೇ ಭಾರತ ಅನ್ನಕ್ಕೆ ಉಪ್ಪಿಲ್ಲ ಸಾರಿಗೆ ಒಗ್ಗರಿನ ಕಡ್ಡೆನೆ ಅಪ್ಪಳ ಕೊಂಡಿಗೆ ಮಾತ್ರ ಚೆನ್ನಾಗಿವಿ ಎಂದು ಹೇಳಿ ತೆಗೆದುಕೊಳ್ಳುವುದಲ್ಲದೆ ನೀವು ಭೋಜನ ಪ್ರಿಯರಾದ್ದರಿಂದ ಇಂದು ಗೋಕಲಕ್ಷ್ಮಿ ಇಂದು ವಿಜಯದಶಮಿ ಇಂದು ಸೂರ್ಯಗ್ರಹಣ ಇದಕ್ಕೆ ಗೋದಾನ ನಿರನ್ನದಾನ ಎಂದು ಕಾಲವಂ ಕಲಿಯುವವರಿಗೆ ಕಾಲದ ಗೋಷ್ಠಿ ಏತಕ್ಕೆ ಸ್ವಾಮಿ ಸ್ವಾಮಿ ಆಚಾರ್ಯರ
ಎಲೈ ಬಾಲಕ ಸ್ನಾನವನ್ನು ಮಾಡಿ ಮಡಿಯನ್ನುಟ್ಟು ಎಡಗೈಯೊಳಗೆ ತಂಬಿಗೆಯನ್ನಿಡಿದುಕೊಂಡು ಬಲಗೈಯೊಳಗೆ ಬೆತ್ತವನ್ನು ಬಿಡಿದುಕೊಂಡು ಎಂದರ ಮಕ್ಕಳನ್ನು ಕರೆದುಕೊಂಡು ಕರೆದವರ ಮನೆಗೆ ಹೋಗಿ ಗದ್ದಿಗೆ ಮನೆಯ ಮೇಲೆ ಗಟ್ಟಿಯಾಗಿ ಕುಳಿತುಕೊಂಡು ತನ್ನ ಪದಾರ್ಥಗಳನ್ನು ಪತ್ರಾಳಿಯಲ್ಲಿ ಒಟ್ಟಿಸಿಕೊಂಡು ಸ್ವಾಮಿ ಆಚಾರ್ಯರೇ, ಹೊಟ್ಟೆ ತುಂಬ ಉಂಡು ತೃಪ್ತಿ ಪಡುವುದನ್ನು ಬಲ್ಲಿಯಲ್ಲದೆ ಇನ್ನೇನ್ಯಾವ ಚಿತ್ತನೆಂದು ಎಲ್ಲ ಮುಂದೆ ಪತ್ರಿ ಮಾತನಾಡಿದೆ. ದ್ರೋಣ ಪ್ರಕ್ಷೇಪವು ಆಚಾರ್ಯರೇ, ಲೈ ಬಾಲಕ ಇವನ ಜಪತಪದ ಅನುಷ್ಠಾನವನ್ನು ತಿಳಿದುಕೊಂಡಿರುವರು ಇಲ್ಲ ಉಪವಾಸ ಏಕಾದಶಿ ರಥವನ್ನು ತಿಳಿದುಕೊಂಡಿರುವರು. ಸ್ವಾಮಿ ಗುರುಗಳೇ, ನನ್ನೊಟ್ಟೊಟ್ಟಿಗೆ ಮನೆಯಲ್ಲೇ ಓಡಾಡುವುದನ್ನಿಟ್ಟು ಈ ಬಡದಾಡುವ ಕಾಳಗದ ಗೋಷ್ಠ ತಮಗೆ ತಕ್ಕ ದ್ರೋಣ ತಪ್ಪಿಸುವಂತೆ ಜಡಿಯುವನು ನೋಡು ಈ ಅಭಿಮಾನ್ಯನ ಬಾಳ ಜಡಮತಿಯ ದ್ರೋಣರೇ, ಊಟದ ನಂದ ಕಡ ಕೋಪ ತಡದ ಕೊಂಡರೆ ಒಡನೆಗೆ ಚೆಲ್ಲುವುದಂದು ಹೌದು ಸ್ವಾಮಿ. ಈ ಬಾಲಕ ಷಡದ ಪವಚದ ತಕ್ಷಣ ಸುರ ನರ ಗರ್ವ ಗಂಧರ ನುಡಿನ ತಡದ ಯುದ್ಧವನ್ನು ಕೊಡುವ ಷಡಲತರ ಬೈಕೆ ಪದಕ್ಷೇಮಗಳ ಎಂಬ ಪಡೆ ಒಡಿಬಲಾದ ಕುರುಬದಿ ನನ್ನ ಪ್ರಬಲಕ್ಷಣ ನಮ್ಮ ಸೈನ್ಯಾಧ್ಯಕ್ಷನನ್ನು ಮಾಡಿರುವನು, ಅವನಿಗೆ ಬುದ್ಧಿಯೆಲ್ಲ ಮಾಡಿರುವನು ಸ್ವಾಮಿ. ಬಾಲಕ ಸ್ವಾಮಿ ದ್ರೋಣರೇ, ಎಂತ ಸಾಯ ಸೂರನ ಮುಂದೆ ಕೂಸರಿ ಪಸಿಯನ್ನು ಒದರಿಸಿಯಾ ಬಾಲಕ ವಿಜಯ ಬಲಯಂ ಕಡುವೆ ಪಾಪ ನೋಡು ಏಲೈ ಬಾಲಕ ಆಚಾರ್ಯರ ಎಂದಕ್ಕೆ ನಿಮ್ಮ ದೊಡ್ಡಪ್ಪನಾದರೂ ಸೋದರನು ಇರಟನಲ್ಲಿಗೆ ಹೋಗಿ ಬಾಣದಿಗಳಾಗಿ ಒಡಲರದುಕೊಂಡು ತಿಂದು ಬಂದಂತೆ ನಾನೇನು ಒಡಲರದುಕೊಂಡು ಬಂದಿರುವೇನೇ ಜಡಮದೆ ಆಚಾರ್ಯರ ವಂಶ ಗುಣ ರೈತನಾದ ಪಂಚ ಪಾಂಡವರ ಪೈಕಿ ಹಿರಿಯನಾದ ಧರ್ಮಜನು ತನ್ನ ರೂಪವನ್ನು ವಂಚಿಸಿಕೊಂಡು ವಿರಾಟನಲ್ಲಿಗೆ ಎದ್ದು ಹೋಗಿ ಪಂಚಾಂಗ ಹಿಡಿದು ಕಾಲ ಹರಣವನ್ನು ಮಾಡಿ ಬಂದವರು ನಿಮ್ಮ ದೊಡ್ಡಪ್ಪನ ಅಥವಾ ಈ ಶ್ರೇಷ್ಠನಾದ ಬ್ರಾಹ್ಮಣನು? ವಲ್ಯದ ಗಜದ ಮುಂದೆ ಕುಲ್ಲ ತಾನವು ಅವನು ತೊರೆದು ಒದರದಂತೆ ಈ ಕುಲಶ್ರೇಷ್ಠ ಬ್ರಾಹ್ಮಣನ ಮುಂದೆ ನಿಮ್ಮ ಬಲ್ಲ ಬಲ್ಲಂತ ಒದರಿದೆಯಾ? ಅದಮ ಕುಲ್ಲ ಲೋಕನಾದ ಶ್ರೀಕೃಷ್ಣದಿಂದ ನಿಮ್ಮದೊಂದು ಬಾಳವಲ್ಲದೆ ನಿಮ್ಮನಿಗೆ ಇಲ್ಲಿ ಯಾರ ಹಿರಿಯರೆಂದು ನಿನ್ನ ಪೌರುಷವನ್ನು ಕಚ್ಚಿಕೊಳ್ಳಿವೆ? ಎಲೆ ದುರ್ಬಲಗಳೇ, ಎಲೆ ಬ್ರಾಹ್ಮಣರೇ, ಎಲ್ಲರ ಮನೆಯಲ್ಲಿ ಬಿಟ್ಟು ಕೂಳಿ ತಿಂದು ಬಂದು ಈ ಕುಲಶ್ರೇಷ್ಠನ ಬ್ರಾಹ್ಮಣನಿಗೆ ಕೂದಲು ಮಾತನಾಡಿ ಮಾತಿಲ್ಲವೇ? ಸ್ವಾಮಿ ದ್ರೋಣರೇ, ಬಡಬಾಗ್ಲೆ ಗಿಡಗಣದಂತ ಗುಡಿಸುತ್ತ ಬರಲ ಎನ್ನ ಬಾಣವನ್ನು ಥರಹರಿಸಿದ ಸುಭದ್ರಿಯಪ್ಪರ ನಿಮ್ಮಪ್ಪನಿಗೆ ಧನುರ್ವಿದ್ಯೆಯನ್ನು ಕಲಿಸಿದ ಗುರುವು ನಾನೆಲ್ಲವೇನು ಬೋರ ಹಿಡಿದೇನೋ ನಿಮಗೆ ಬೋಣಗಾಚಾರ? ಓಹೋ ದ್ರೋಣರೇ, ಬಾಲಕ ನಮ್ಮಪ್ಪನಿಗೆ ಧನುರ್ವಿದ್ಯೆಯನ್ನು ಸೇರಿದ ಕಾರಣ ನೀನು ಒಪ್ಪುವಂತೆ ದ್ರೌಪದನನ್ನು ತಂದು ಹಿಡಿದು ತಂದನು. ಆಗ ನಿನ್ನದೊಂದು ಬಾಳ್ವೆ ಆಯಿತು. ಸ್ವಾಮಿ ದ್ರೋಣರೇ, ಬಾಲಕ ಎಲ್ಲವಾಯಿತ ಬ್ರಾಹ್ಮಣನೆಂಬ ಹೆಸರಿಲ್ಲದಂತೆ ನಿಮ್ಮ ಎಲ್ಲರ ಮಕ್ಕಳೆಲ್ಲ ಶಪಥಭ್ರಷ್ಟರಾಗಿ ಹೋಗಬೇಕಾಯಿತು. ಆಗಲೇ ಮರೆತಿದೆಯೇನೋ ಬುದ್ಧಿ ಶೂನ್ಯರಾದ ದ್ರೋಣರೇ? ಶ್ರೇಷ್ಠರಾದ ಧರ್ಮ ಜಾತಿಗಳ ಪೂರ್ವದಕ್ಕೆ ನಿರ್ಧರಿಸಿ ವಿರಾಟನಲ್ಲಿಗೆ ಎದ್ದು ಹೋಗಿ ಉತ್ತರ ಗೋಗ್ರಹಣದಲ್ಲಿ ತಮ್ಮನ್ನ
ಯುದ್ಧಕ್ಕೆ ಬಂದಿರುವನಲ್ಲದೆ ಮಧ್ಯಾಹ್ನ ಕಾಲದಲ್ಲಿ ಗಟ್ಟಿಗೆ ನೀರು ಕಟ್ಟಿದಂತೆ ತುಪ್ಪದಲ್ಲಿ ಹೋಳಿಗೆ ಮುದ್ದೆ ಎಲ್ಲದ್ದು ಎದೆ ಒತ್ತುವವರಿಗೆ ತಿನ್ನುವ ಬುದ್ಧಿ ಎಂದು ಬಲ್ಲಿರಲ್ಲದೆ ಇಷ್ಟದ ಪರಿಶ್ರಮ ನಿಮಗೆಲ್ಲ ತಿಳಿಯುವ ಸ್ವಾಮಿ ಆಚಾರ್ಯರೇ ಎಲೈ ಬಾಲಕ ತನ್ನ ಪದಾರ್ಥಗಳನ್ನು ತಾವ ಮಹಾರಾಯನ ಮಾಡಿಸಿರುವನೊಂದು ದಿನ ಬೆಳಿಗ್ಗೆ ಎದ್ದರೆ ಏಕೆ ಚಿತ್ತ ಎಲೆಯ ಮೇಲೆ ಬೆಕ್ಕಿನ ಕಣ್ಣು ಬಿಟ್ಟಂತೆ ಓದಿಗೆ ನಾಳೆ ಮಾತ್ರ ನಿಮ್ಮ ಕಣ್ಣು ಅವೋ ದ್ರೋಣರೇ ಎಲೈ ಬಾಲಕ ಪೂರರಾದವರು ಏರಿ ಬಂದರೆ ತೋರವು ಪೂರ ರಣರಂಗದ ಮೇಲೆ ನಮ್ಮ ಕಣ್ಣು ಕಟಕಾಚಾರ್ಯರೇ ಹೊಟ್ಟೆಯನ್ನು ಸಕಲಿಸಿ ಕಂಠದ ಮಟ್ಟ ತಿನ್ನುವ ಬುದ್ಧಿ ಎಂದು ಬಲ್ಲಿಯಲ್ಲದೆ ನಿನ್ನಂತ ಕುಲಕಂಠನ ಕಲಿಯ ಯುದ್ಧದ ಸಂತೆಯೇನು ಸ್ವಾಮಿ ಕಟಕಾಚಾರ್ಯರ ದುರ್ಬಲಗಳ ಕುಲಕಂಠಕನಾದ ಕೌರವನ ತಂಟೆಯನ್ನು ಕಟ್ಟಿಸಿ ಕಂಠೆಯನ್ನು ಬಿಟ್ಟರೆ ನಿನ್ನಗೆ ಮುಂದೆ ಸುಖ ಉಂಟಾಗುವುದಲ್ಲವೇನೋ ದ್ರೋಣ ಸುತ್ತ ಬರುವುದು ನೋಡಿ ಅನ್ನೋ ಮಾರ್ಗದ ಏಲೈ ಬಾಲಕ ಆಚಾರ್ಯರ ನಮ್ಮಪ್ಪನು ಅಂತ ಕಲಿಸೂರನೆಂದು ಇದೆ ಅವಾಗಲಿದ್ದು ಹೇಳಿಕೊಂಡಿದ್ಯಲ್ಲ ಹೌದು ಸ್ವಾಮಿ ನಿಮ್ಮಪ್ಪನು ಅಂತ ಕಲಿಸೂರನಾಗಿದ್ದರೆ ಏಕಲವಿಯನ್ನು ಎಪ್ಪೊಟ್ಟನ್ನು ಯಾಕೆ ಕೇಳಿದನು ಸ್ವಾಮಿ ಅಭಿಮಾನರ ಆಚಾರ್ಯ ಬಾಲಕ ನೀನು ಮಾಡಿದ ಮೋಸ ಕೃತ್ಯವೋ ನಮ್ಮ ತನ್ನ ಮಾಡಿದ ಮೋಸ ಕೃತ್ಯವೋ ಇಲ್ಲಿ ಬಲ್ಲಂತವರನ್ನಾದರೂ ಹೋಗಿ ಕೇಳು ಸ್ವಾಮಿ ಬಾಲಕ ಹೇಳಿದೆಯಲ್ಲ ನಮ್ಮ ತಂದೆ ನೋಡಿದ ಕಾರಣ ನಾನು ನಮ್ಮ ತಂದೆಯಿಂದ ಹೋಗಿ ಏಕಲಿಗ ನಿನ್ನ ಪ್ರತಿಬಿಂಬವನ್ನು ರೂಪಿಸಿಕೊಂಡು ದೊಡ್ಡ ವೇದವನ್ನು ಅವನು ಕಲಿತಿರುವ ಕಾರಣ ನನ್ನ ಮುಂದೆ ಯಾರಿರಬಾರದೆಂದು ಎಪ್ಪಟ್ಟ ಗುರುದಕ್ಷಿಣೆಯಾಗಿ ಕೇಳಿದ ಬ್ರಾಹ್ಮಣನು ಏನು ಕೇಳು ಸ್ವಾಮಿ ಹೇಳೋ ಬಂದ ಜಾಗೃತಿಯಿಂದ ಯುದ್ಧಕ್ಕೆ ನಿಲ್ಲ ಸ್ವಾಮಿ ಬಂದ ಜಾಗೃತಿಯಿಂದ ಯುದ್ಧಕ್ಕೆ ನಿಲ್ಲ ಸ್ವಾಮಿ ಸಜ್ಜನ ಬೇಡ ಜನ ರೂಪನ ಹೋಲುವ ಲಕ್ಷಣಾದಿಪುತ್ರಾದಿಗಳಿದ ಎಷ್ಟು ಜನ ಗನಂಬಿಟ್ಟು ಇವತ್ತಿಗೆ ನಿರ್ಭಾಗ್ಯವನ್ನು ಮಾಡಿಕೋದಿರ ಮತಿವರ್ತಿಯಾದ ಭಾನುಮತಿಯು ಸ್ಥಿತಿಪಾಲನೆಯ ಸುತರೇನಾದರೆಂದು ಕೇಳಿದರೆ ನಾನೇನು ಹೇಳಲಿ ನಿಮ್ಮ ಮರಣದ ವರ್ತಮಾನವನ್ನು ಕೇಳಿದ ಕ್ಷಣಕ್ಕೆ ಅಯ್ಯೋ ಎಂದು ಪೃಥ್ವಿಯ ಮೇಲೆ ಬಿಟ್ಟು ಒಳ್ಳಾಡುವ ಸತಿಯ ದುಃಖ ಹೀಗೆ ಶಾಂತಿ ಮಾಡಿತು ಅಯ್ಯೋ ದ್ರೋಣರೇ ಆಗಲದವಳ ಅಭಿಮನ್ಯವನ್ನು ಕೊಲ್ಲದೆ ಎನ್ನ ಮಕ್ಕಳನ್ನು ಹಾಳು ಮಾಡಿದೆಯಲ್ಲೋ ಸುಮ್ಮನೆ ವಾಸ್ತುವಿನತ್ತವು ಈಗ ಎತ್ತಗೊಳಿತು ಒಕ್ಕಮನೆ ಹಾಳಾಯ್ತೆಂಬಂತೆ ಬೊಕ್ಕಸದ ರಕ್ತವೆಲ್ಲ ಕಳೆದುಕೊಂಡನು ಮುಂದೆ ಮಕ್ಕಳನ್ನ ಮುಚ್ಚಿಗೆ ತುತ್ತು ಮಾಡಿಕೊಟ್ಟನು ಹಕ್ಕಲವಾಯಿತು ನಮ್ಮ ಬಲವೆಲ್ಲ ಪಾಂಡವರ ಪುಣ್ಯಕ್ಕೆ ಮಾತ್ರ ಏನೆಲ್ಲವೆಂದು ತಿಳಿದುಕೊಂಡನು ನಿಮ್ಮನ್ನು ನಿಂಬೆ ಹಂಗನೆ ಅಗೆಯನ್ನು ಕಟ್ಟಿಕೊಂಡಿದ್ದು ಎನ್ನದು ಮೂರ್ಖತನ ಮಕ್ಕಳನ್ನ ತೀರಿ ಹೋಯಿತು ದ್ರೋಣ ನಿಮ್ಮಂಥವರಿದ್ದರಿನ್ನೇನಿದೆ ಎನ್ನ ವದಕನ ಪ್ರಾಣ ಮಾತ್ರ ಕಂಠದಲ್ಲಿ ಸಿಲುಕಿಕೊಂಡು ದುರ್ಯೋಧನ ನಿನ್ನ ಪ್ರಾಣವನ್ನು ಗಂಟಲಲ್ಲಿ ಸಿಲುಕಿ
ರೂಢಿಗೊಂಡಿದ್ದಾದರೆ ಗಟ್ಟಿಯಾಗಿ ಬಾಯಿ ಮುಚ್ಚುವ ನಿನ್ನ ಪ್ರಾಣವು ಎಲ್ಲಿಗೆ ಹೋಗುವುದಿಲ್ಲ. ಗುರುಗಳೇ ನಮ್ಮನ್ನು ನಾಶ ಮಾಡುವುದಕ್ಕೆ ನಮ್ಮ ದುರಾದೃಷ್ಟವು ಈಗಿರುವ ಕಾಲಕ್ಕೂ ಧಾರ ಮಾಡುವುದೇನು? ವೃತ್ತಿಪದಿಯಾದ ಕುರುಭೂಪದೇ ಸರನಾದ ಪದೇ ಸತ್ಪುತ್ರರ ಮಡಿದು ಹೋದರನ್ನು ಉತ್ಕೃಷ್ಟ ಧರ್ಮಾದಾದ ನೀನು ಮನೋಬೇಸರಗೊಂಡು ನಿನ್ನ ಮನಯದ ಎಂಬ ಶ್ಲೋಕವನ್ನು ತಕ್ಷಣ ಬಿಡ. ಕುರುಭೂಪದೇ ಸರನಾದ ಪದೇ ಅವರವರ ಆಸೆ ಇದ್ದ ಬೆರಮೇದಿಗೆ ನಿಜನಿಕಟವನ್ನು ಅಳಿಸಿ ಹೆಚ್ಚಿಗೆ ಬರಲಿಕ್ಕೆ ಯಾರಿಗೆ ಸಾಧ್ಯವಿಲ್ಲ. ದುರ್ಯೋಧನ ಆಚಾರ್ಯರೇ ಮೊದಲಿಂದ ಪರಾಕ್ರಮಿಗಳಾದ ಅಧಿರಥರನ್ನು ಗಟ್ಟಿಗಟ್ಟಿಸಿದ ಪಾರ್ಥನ ಸುತನು ಸೋಮನನ್ನು ತಿಳಿಯಬೇಡ. ಅಸಮ ಬಲಶಾಲಿಯಾದ ಅಧಿರಾಜನ ಕಾಳಗವನ್ನು ಎಸೆಯಬೇಕಾದರೆ ಅಸುರರಿಗಾದರೂ ತ್ರಿದಶರಿಗೆ ಸಾಧ್ಯವಿಲ್ಲ. ದುರ್ಯೋಧನ ಆಚಾರ್ಯರೇ ಭುಜಬಲ ದಂಡನಾದ ಗಾಂಡಿವಿಯ ಮೂರು ಲೋಕಕ್ಕೆ ಗಂಡನಂದಿಯ ಹೆಸರುಗೊಂಡಿದ್ದರು. ಈ ರಂಡೆ ಗಂಡನ ಮಾತ್ರ ಬಹುಮಂಡಲದಲ್ಲಿ ಗಂಡಗಳಿಗೆ ಎಂದು ದುಷ್ಟನಾಗಿ ತರಿಸಬೇಕಲು. ಯೋಧನ ಆಚಾರ್ಯರೇ ಇವನೊಡನ ದಂಡದರನಾದ ದಂಡನದೊಳಗೆ ಮುಚ್ಚಿಕೊಂಡು ಹಾಯ್ದರೆ ಹೀರಿಯ ಮಂಡಿಯ ಮೂಡಿ ಸಮದಂಡಿಯಾಗಿ ಕೋದಂಡದಿಂದ ಮಾತನಾಡಿಸುವ ಮಹಾಪರಾಕ್ರಮರು. ದುರ್ಯೋಧನ ಆಚಾರ್ಯರೇ ಇವನ ಯಾವ ಹುಡುಗನು ಎನ್ನಂ ಕಂಡರ ಮಾತ್ರ ಕಿಡಗಣ್ಣನ ಚೆಂಡವನ್ನು ಉದುರುತ್ತಾ ರೋಣವೇ ದಾಸನ ಗೈದು ಬಂದಿರೊಂದು ನಿರ್ಭಯಗೊಂಡು ಮಾತನಾಡುವನ. ದುರ್ಯೋಧನ ಆಚಾರ್ಯರೇ ಕಡುಗಲಿಯಾದ ಕರ್ಣನನ್ನು ಕೈಗೊಂಡಿಸಿದನು, ಬಲ್ಲಿದನಾದ ಶಲ್ಯ ಶಕ್ತಿಯನ್ನು ನಿಲ್ಲಿಸಿದನು, ನಿರ್ಗುಣನಾದ ಕೃಪರಾಚಾರ್ಯರನ್ನು ಮಾತ್ರ ಕಳವಳಮೆ ಎಂಬ ಕಂಪ ಇಡಿಸಿ ಕುಳ್ಳಿರಿಸಿರುವನು. ಯೋಧನ ಆಚಾರ್ಯರೇ ಅಸಲಿತ ಅಶ್ವತ್ಥಾಮನಿಗೆ ಧೈರ್ಯವನ್ನು ಒದಗಿಸಿರುವನು. ದುಶ್ವಾಸನಿಗೆ ಹತನಿತ ಪರಾಕ್ರಮಿಯಾದ ಅಶ್ವತ್ಥಾಮನಿಗೆ ಧೈರ್ಯವನ್ನು ಒದಗಿಸಿರುವನು. ದುಶ್ವಾಸನಿಗೆ ಉಚ್ಛ್ವಾಸ ಬಿಡಿಸಿ ಪೂರ್ವಮುಖವಾಗಿ ಆಡುವಂತೆ ಮಾಡಿರುವನು. ಕುರುಭೂಪದೇ ಸರನಾದ ಪದೇ ನಿನಗಂತೂ ಮೊದಲೇ ಪ್ರಾಯಚಿತ್ತ ಮಾಡಿರುವನು. ಇದು ಪ್ರದೀಪನೇ, ಇದು ನಮಗೆ ಶತ್ರುವಲ್ಲ, ತ್ರಿಲೋಕವನ್ನು ತುತ್ತು ಮಾಡುವ ನುಂಗು ಮಾರಿದ ಅವಧಿಯೇ ಕಾಲಬೆತ್ತವನ್ನು ಕಠೋರದೆನೆಯೋ. ಯೋಧನೇ ಆಚಾರ್ಯರೇ ನೋಡಿದರೆ ಇವನಿಗಿರುವುದು 14 ವರ್ಷ, ಇವನಲ್ಲಿರುವುದು ಮಾತ್ರ ಧೈರ್ಯಾತ್ಮ ಅಧಿಕವಾದ ಪೌರುಷ. ಆಚಾರ್ಯರೇ ಇವನನ್ನು ಸಣ್ಣವ ನಮ್ಮದು ಏನಿದೆ ನಮ್ಮ ಪುರಬಲವನ್ನೆಲ್ಲ ಮಣ್ಣು ಪಾಲ ಮಾಡುವುದಕ್ಕೆ ಬಂದಿರುವನು. ನೀನು ದಿಕ್ಕು ತಪ್ಪಿದನಂತೆ ಸಂಧಿಸಬೇಡ. ಇವನಿಗೆ ತಕ್ಕ ಪ್ರಾಯಚಿತ್ತವನ್ನು ಮಾಡಿದನು. ಕುರುಭೂಪತಿ ನೋಡಿಯನ್ನು ಸಾಹಸದ ರೀತಿ ತಮ್ಮ ಸಹವಾಸ ಮಾತ್ರದಿಂದಲೇ ಲಕ್ಷಣಾದಿ ಪುತ್ರರು ಅಂತಕಪುರದ ಹಾದಿಯನ್ನು ನಡೆಸಿದರೆ ಮತ್ತು ಸೈನ್ಯದ ಭಾರ ನಿಮಗೆ ತಕ್ಕೆಂದು ಪಾರ್ಥ ಸಂಘಾತನಿಂದಲೇ ಮಾಡಿಸಿದರೆ ಸಾವ ಒಂದು ಮಾತಿನ ಧೀರವಾಗಿ ಕಾಣುವರೆ ತತ್ಕಾಲದ ಉಪಶಾಂತಿ ಬೇಡುವುದಕ್ಕೆ ಬಹುಜನರಾಗಿ ಕಾಣುವರೆ. ಪಾಂಡವರ ಪಕ್ಷ ವಹಿಸಿ ಬಂದರ ನಿರ್ಲಕ್ಷ್ಯದಿಂದ ಕಾದಾಡುವಂತೆ ಈ ಕ್ರಮನಾದ ಅರ್ಥ ಸಂಭವನೆ. ಸೇನೆ ಅಧ್ಯಕ್ಷ ಬೇಡವ ನುಡಿಯನ್ನು ಅದೇನು ಚೆನ್ನಾಗಿ ಬೇಡ ಗುರುಗಳ ಶಿವಾನಾದ ಸೋದರಿ ಮಗ ದಕ್ಷಿಣ ಎಂಬನು ಹಿಂದಿನ ಅವಧಿಗೆ ಬಂದು ನಮ್ಮ ಕುಲಬಲವನಲ್ಲ ಪಕ್ಷ ಸಮೂಹಕ್ಕೆ ಗಿಡಗ ನೆರೆದಿಗಿದಂತೆ ನೆರಗಿ ನಮ್ಮ ಕುಲಪಡಿಯನ್ನೊಂದು ಒಡೆದ ಕೆಡಿಯರು. ಕರ್ಣ ಆಚಾರ್ಯರೇ ಸ್ವರಥರನ್ನು ಹಿಡಿದು ಅಲ್ಲಾಡಿಸಿದನು. ಘೋರವಾದ ಸಿಂಹ ದನಿಯನ್ನು ಕೈಯುತ್ತಾ ನಮ್ಮ ಬಲದೊಳಗೆ ಊರು ನುಂಗ ಮಾರಿಯಂತೆ ಒಕ್ಕಿರುವನು.
ಶೇಷವನ್ನು ಛತ್ರಶೇಷವನ್ನು ಮುಂದೆ ನಮ್ಗೆ ಶುಭವಲ್ಲ. ಹೌದು ಆಚಾರ್ಯರೇ, ಕರ್ಕಸದ ಬಾಣಗಳು ಎಷ್ಟು ಬೇಗ ಮಾಡಿದರೂ ಮಾಡಿ ಬರ್ತದಿರುವನು. ಯೋಧನ ಕರ್ಣ ಗುರುಗಳೇ, ಇದೆಯಂತ ಮಕ್ಕ ಮಾರಿಯೋ ಶೌರ್ಯ ಗಂಭೀರನ ಮುಂಭಾಗದೋಳ ನಿಂತು ಯುದ್ಧ ಮಾಡಬೇಕಾದರೆ ರಂಭಾಪತಿ ದೇವ ಕದಂಬರಿಗೆ ಸಾಧ್ಯವಿಲ್ಲ. ಕರ್ಣ, ಅಹೋ ಆಚಾರ್ಯರೇ, ಆದ ಕಾರಣವನ ಕರದೋಳ್ ಮೆರೆಯುವ ಖಡ್ಗ ಕಟಾರಿಯನ್ನು ಅವನ ಹಿಂಭಾಗದಲ್ಲಿ ನಿಂತ ಖಂಡಿಸಿರ ಮಾತು ಆಗ ಯುದ್ಧ ಆರಂಭವಾಗುವುದು. ಅಹೋ ಆಚಾರ್ಯರ, ಶೀಘ್ರದಿಂದ ಈ ಕಾರ್ಯವನ್ನು ಮಾಡಬೇಕು, ಮರೆಯಬಾರದು ನೀನು. ಅಶ್ವತ್ಥಾಮ ಶಲ್ಯ ಸುಭದ್ರನನ್ನು ಕರೆದುಕೊಂಡವನ ಮುಂಭಾಗಕ್ಕೆ ಹೋಗಿದನು, ಅವನ ಹಿಂಭಾಗಕ್ಕೆ ಹೋಗಬೇಕು. ಕರ್ಣ ಮಾತು ಬೇಡಬಹುದೇ? ಅಹೋ ಆಚಾರ್ಯ, ಅಹೋ ಕರ್ಣ, ಶಂಕರನಿಗೆ ಕಿಂಕರನಾಗಿ ಪಾತಪತ್ರ ಪಟದ ಪಾರ್ಥನೆಗೆ ನಾಮಂಕಿತ ವೀರ ಕಂಕಣ ಧರಿಸದ ರಂಪಾಂಕಿತನಿಗೆ ಎಂತ ಕಪ್ಪುಳಿತ ಮಾತು ಹೇಳಬದಕ್ಕೆ ನೀನೇನು ಈ ಕಾರ್ಯವನ್ನು ಶೀಘ್ರವಾಗಿ ಮಾಡಬೇಕು ಕರ್ಣ. ಅಹೋ ಆಚಾರ್ಯರೇ, ಕರ್ಣ, ಶಿವನಿಗಳರನ್ನ ದೀರ್ಘ ಮುಂಭಾಗದಲ್ಲಿ ನಿಂತ ಪ್ರಾಣವಾದರ ಬಡಬಹುದ ಇಂಥ ಕಣ್ಣಗಾತ ಕೃತ್ಯವನ್ನು ಮಾಡಿದರೆ ಎತ್ತ ತಂದೆ ತಾರೆಯನ್ನನ್ನು ಮೆಚ್ಚಿಕೊಂಡವರೇನೋ ಎತ್ತರಬೇಕು ಕರ್ಣ. ಅಹೋ ಆಚಾರ್ಯರೇ, ಕರ್ಣ, ಎಳೆ ಕೂತು ನನ್ನ ಮೋದ ಗೆಳಿಸಬೇಕೆಂದು ಯಾತಕ್ಕೆ ಹುಟ್ಟದವದ ಇಂಥ ದುರ್ಗುಣ ಈ ಮಾತು ಮಾತ್ರ ಬಹು ಸಾಧಾರಣ. ಕರ್ಣ, ಅಹೋ ಗುರುಗಳ ಅಭಿಮಾನ್ಯನನ್ನು ಸಾಮಾನ್ಯನನ್ನು ತಿಳಿದುಕೊಂಡಿದ್ದೀವಿ. ನಾನೇನು ಸಾಮಾನ್ಯದವನೇನ ಆಚಾರ್ಯರೇ? ಸುರುವಲ್ಲವನ ಸೈನ್ಯವಲ್ಲ ಮಾಡಿ ವೇಕ್ಷಣೆಯಲ್ಲಿ ನಿಂತಿರುವನು. ಹತ್ತು ನನಗೆ ಧನುರ್ವಿದ್ಯೆಯನ್ನು ಕಲಿಸ ಅವನ ಯುದ್ಧವನ್ನು ಕಲಿಸಿರುವುದು ನೀನು ಮಗನಾದ ಅಭಿಮನ್ಯನಲ್ಲ ಕರ್ಣ. ಸಿಕ್ಕವನಿಗೆ ತಕ್ಕ ಉಪಾಯವನ್ನು ಮಾಡಲಿದ್ದರೆ ನಮ್ಮ ರಾಜನು ನಮ್ಮ ಎಣಕ್ಕೆ ಹೊಡೆದುಕೊಂಡಾನ. ಅಯ್ಯೋ, ಇವನ ಸಂಗ್ರಾಮದಲ್ಲಿ ಅವನ ಮುಂಭಾಗದಲ್ಲಿ ಯುದ್ಧ ಮಾಡಬೇಕಾದರೆ ಹರಿಗಾದರೂ ಸಾಧ್ಯವಿಲ್ಲ. ಜೈ ಕರ್ಣ, ಆಚಾರ್ಯ, ನಾನೇ ಪರಾಕ್ರಮಿ ಎಂದು ನಿಮ್ಮ ಪೌರುಷವನ್ನು ಕಟ್ಟಿಕೊಂಡು ಅವನ ಮುಂಭಾಗದಲ್ಲಿ ನಿಂತು ಯುದ್ಧ ಮಾಡುವುದು ನಿನ್ನ ಕೈಯಿಂದ ಆಗುವುದೇ ಇಲ್ಲ. ಅದಿಯಾಟಕ್ಕೆ ಆಗುವುದಿಲ್ಲ ಆಚಾರ್ಯರೇ. ಗುರುವೇ, ನಿಂದಕ್ಕೆ ಜಗದೇಕ ವೀರನಾದ ಶ್ರೀರಾಮಚಂದ್ರನು ವಾನರನೆಂಬ ಬಲಶಾಲಿ ವಾಲಿಯನ್ನು ಮರಿಯಲ್ಲಿ ನಿಂತು ಬಾಣ ಬೇಗ ಮಾಡಿ ವಾಲಿಯನ್ನು ಗೆಲ್ಲಲಿಲ್ಲವೇ ಹೇಗೆ? ಕರ್ಣ, ಆಚಾರ್ಯರೇ, ಪಾಂಡವರು ನಿನ್ನಿನ ಕಾಳಗದಲ್ಲಿ ಕಲ್ಪಿಸಿ ಮನೆ ಎದುರಿಗೆ ಶಿಖಂಡಿಯನ್ನು ತಂಡ ನಿಲ್ಲಿಸಿ ಅರ್ಜುನನು ಬಾಣ ಬೇಗ ಮಾಡಿ ಜಯಪ್ರದ ಹೊಂದಲಿಲ್ಲವೇ ಹೇಗೆ? ಕರ್ಣ, ಆಚಾರ್ಯರೇ, ಕಾರ್ಯಕ್ಕೆ ಮಾಡಿದ ಒಬ್ಬ ಕಾರರು ರಾಜನಿಗಲ್ಲದೆ ನಮಗೆ ಹೇಗಾಗುವುದು? ರಾಜನ ಪ್ರತ್ಯಕ್ಷ ದೇವನ ಎಂಬಂತೆ ನೀನೇನು ರಾಜನೀತಿ ಧರ್ಮವನ್ನು ಅರಿಯುವುದವನೇ ಹೇಗೆ? ಸೂರ್ಯನಂದನ ಅಭಿಮಾನ ಹಿಂಭಾಗದಲ್ಲಿದ್ದ ಅವನ ಧನವನ್ನು ಕಡಿಕ್ಷಣ. ಅಯ್ಯೋ ದ್ರೋಣ,
ನನಗೆ ಮಾತ್ರ ನನ್ನ ತುತ್ತರ ಮೆತ್ತನಬೇಕು ಕರ್ಮ ಅಯ್ಯಪ್ಪ ಮಂಡಲದಿಂದ ಹೆಡಗಲ ಒತ್ತಂಡ ಮಾತಂಡನು ಇಂಥ ಚಂದ ಕೆಲಸ ಮಾಡಬನೇ ಹೇಗ ಅಹೋ ಆಚಾರ್ಯರೇ ಈ ಕಲಿಕರ್ಮನೇ ಮಂಡಲೇತ ನಾದ ಕುರಮಂಡಲೇತ ಎನ್ನ ಮೇಲೆ ಬೇದಾರಕೊಂಡ ನನಗೆ ಪಟ್ಟಾರ್ಥ ರಾಜ್ಯವು ಖಂಡಿತವಾಗಿ ಬಿಡಬಹುದೆಂದು ದಂಡಿಸಿದ ಕಾಲಕ್ಕೂ ಅಹೋ ಆಚಾರ್ಯರೇ ಕಲಿಕರ್ಮನೇ ಎನ್ನ ಪ್ರಚಂಡಂತರ ಕೀರ್ತಿ ಏನು ಒಂದು ಬರಬದಲ್ಲ ಎನ್ನಂತ ಗಂಡಗಲಗಳ ಕುಳಿತ ಅಭಿಮಾನ್ಯ ನಮ್ಮ ಉಂಡಾಡ ಮಗನನ್ನ ಎಂಭಾಗದಲ್ಲಿ ನಿಂತ ತನ್ನ ತನ್ನ ಗಂಡಜ ಮಂಡಯಾಗಿ ಬಾಳುವುದಕ್ಕಿಂತ ಮಂಡಲದಲ್ಲಿ ಒಂದು ಗುಂಡನ್ನಾರ್ಜಿ ಯಾವನ್ನು ಬಿಡುವುದಿಲ್ಲ ಚಲ್ಲದ ಅವರ ಪ್ರೇಪ್ರಿಯನಾದ ದ್ರೋಣ ಎಲ್ಲವಾದರೂ ಎಲ್ಲಲ್ಲೋ ಅಂಬುಜಾಪ್ತನಾದ ಸೂರ್ಯ ಸಂಭವನಾದ ಕರ್ಣ ಅಹೋ ಆಚಾರ್ಯರೇ ಕುಂಬಿನೀಶನಾದ ಕೌರವನ ಕಾರ್ಯಕ್ಕೋಸ್ಕರ ಎನ್ನ ನುಡಿಯನ್ನು ನಂಬಬೇಡನೆ ಅದೇನು ಚೆನ್ನಾಗಿ ಗುರುಗಳೇ ಎಂಬಾರ್ಯ ಪತ್ರ ನಂಬರಣ ಗಂಭೀರನ ಮುಂಭಾಗದಲ್ಲಿ ಹೋಗಿ ನಾನು ನಿಲ್ಲುವೆನು ರಾಜ್ಯ ಗಂಡನಾದ ಗುಬ್ಬಾಚಾರರನ್ನು ಬಲಭಾಗದಲ್ಲೂ ನಿಲ್ಲಿಸುವೆನು ಅಹೋ ಗುರುಗಳೇ ಋತಮತ ಶಲ್ಯ ಭೂಮೋರನನ್ನು ಎಡಭಾಗದಲ್ಲಿ ನಿಲ್ಲಿಸುವೆನು ಅವರ ಮತ ಸಾಕ್ಷಿಯಾದರೆ ಅಭಿಮಾನ್ಯನೆಂಬ ರಿಭವಗೆನೆಯ ಮುಖವ ತೋರದೆ ಅವನ ಹಿಂಭಾಗದಲ್ಲಿ ನಿಂತು ಅವನ ಧನವನ್ನು ಕಳೆದರೆ ಮಾತ್ರ ಗುರುಭೂಪತಿ ಉಳಿವನ ರವಿನಂದನ ನಡೆ ನಡೆ ಹಿಂದಕ್ಕೆ ಈ ಕ್ಷಣ ಅಯ್ಯೋ ಶಿವ ಶಿವ ಏನು ತೃಪ್ಪವ ಅಂತಃಕರಣ ಶೂನ್ಯನಾದ ದ್ರೋಣನು ಈಯನಿಗೆ ಮಾತ್ರ ಎಂತ ಕಾರ್ಯಕ್ಕೆ ಗುರಿ ಮಾಡಿದನು ಪ್ರಾಣವನ್ನೆತ್ತರ ಮುಂಭಾಗದಲ್ಲಿ ನಿಂದ ಪ್ರಾಣವನ್ನಾದರೂ ಕೊಡುವುದನ್ನು ಈ ದ್ರೋಣನ ಹಣಕ್ಕೆ ಹಣೆಯನ್ನು ಹೊಡೆದುಕೊಂಡು ಹೇಳಿದನು ಸೈನ್ಯನಾದ ದ್ರೋಣನ ಕೇಳಲಲ್ಲನು ನಾನು ಎಷ್ಟು ಯೋಚಿಸಿದರ ಬಲವೇನು ಅಭಿಮನ್ಯನಿಗೆ ಮಾತ್ರ ಕೊಡುವನ ನೀಲಕಂಠಪ್ಪನವರು ತಬಲಾ ಮಾಸ್ಟ್ರು ನಾಗಲಿಂಗ ಅವರಿಗೆ 200 ರೂಪಾಯಿಗಳನ್ನು ನೀಡಿರುತ್ತಾರೆ. ಅವರು ಸ್ವೀಕರಿಸಬೇಕಂತ ವಿನಂತಿ. ಮಡುವಿನೊಳಗೆ ಲಾದವ ದಿಂಬಗಳು ಸಾರಥಿ ಹುಟ್ಟಿದ ಸಾರ್ಥಕವೇನು ಸಾರಥ್ಯ ಭೂಪತಿ ನೋಡು ನೋಡಿದರೆ ದೇವ ದ್ರೋಣನ ಮತ್ತೆ ಯಾತಕ್ಕೂ ಪೇಚಾಡುತ್ತಾ ಬರುತ್ತಿರೋ ದ್ರೋಣರ ಪಂಚಾಂಗ ಶ್ರವಣ ಮಾಡಲಿಕ್ಕೆ ಇತ್ತ ಬಂತಾಯಿತಲ್ಲ ಕಲಿಸುವನು ನೋಡು ನೋಡು ಸಾರಥ್ಯ ನೋಡಲ್ಲ ಸಾಹಸದ ರೀತಿ ಅದೇ ಬಾಲಕನನ್ನ ಬಂಧಿಸಿದಕ್ಕೆ ಕವನವನ ಬಲವಲ್ಲ ಹಾಲ ಬರುವುದಕ್ಕೆ ಕುಂತಿಯಲ್ಲೋ ಪಾಪ ಸಂಭವನೇ ಮಂಕನ
ಎಂದುಕೊಂಡಿರುವೇನೋ ಈ ಒಂದು ಕ್ಷಣ. ಸ್ವಾಮಿ ಆಚಾರ್ಯರೇ, ಎಲೈ ಬಾಲಕ, ಬೆರಳಗಳಿಂದ ಎಣಿಸುವ ಗಣಕ ಶಾಸ್ತ್ರವನ್ನು ತಂದಿರೋ, ಎಲ್ಲದನ ದುರವನ್ನು ಮಾಡಬೇಕೆನ್ನುವ ಅಪೇಕ್ಷವಿದ್ದರೆ ತಾರಾಬಲಿಯನ್ನು ನೋಡಿಕೊಂಡು ಬಂದಿರಿ. ಸ್ವಾಮಿ ಕಟಕಾಚಾರ್ಯರೇ, ಎಲೈ ದುರ್ಬಾಲಕರೇ, ಆಕಾಶವು ಬೆದರುವುದೇ, ಎಪ್ಪುಲಿ ಹರಿಯಲಾದರೆ ಎದ್ದು ಬರುವುದು ನಿಲ್ಲುವುದ. ಸ್ವಾಮಿ ಕಟಕಾಚಾರ್ಯರೇ, ಏಳೈ ದುರ್ಬಲರೇ, ಯುದ್ಧವನ್ನು ಮಾತುವ ಭಕ್ತನ ನಿನ್ನ ಒಣಗದಲಿಗೆ ಮಾತ್ರ ಬೆದರಬಲ್ಲನು. ಪಡೆದ ಮಾತಾ ಪಿತರನ್ನು ಒಡಲ ಸರಿಸುಕ ಎಂದು ಈ ಬಗೆವಾದ ನುಡಿಗಳಿಂದ ಬಂದ ಪ್ರಯೋಜನವೇನು? ಸ್ವಾಮಿ ಆಚಾರ್ಯರೇ, ಎಲೈ ಬಾಲಕ, ವ್ಯಾಘ್ರನಂತ ಉಕ್ಕಟ್ಟಿಗೆ ಎದೆಯನ್ನೇರಿಸಿ ಕಾರ್ಗತ್ತಲದ ತಳಕ್ಕೆಂದು ಕೋಲು ಮಿಂಚಿನಂತೆ ಎಕ್ಕಳವಾದ ಬಾಣದಿಂದ ನಿನ್ನ ಪಂಚಾಂಗವಲ್ಲ ನುಕ್ಕು ನುಕ್ಕು ಮಾಡಿ ಮುಗಿದಾಗೆ ಸಿಗದಾಗೆ ಮಾಡದಿರ್ತದೆ. ಪಾಠ ಸಂಭಾವನೆ ಹುಟ್ಟಿದ ಸಾರ್ಥಕವೇನು? ದ್ರೋಣ ಸುತ್ತ ಬರುವುದು ನೋಡಿ ಈ ಕಲಿಯುಗದ ಅಭಿಮಾನ್ಯನ ಮಾರ್ಗಣ. ಬಾಲಕ, ಅಧಿಕಾಗ್ರತೆಯಿಂದ ಎದ್ದಕ್ಕನೆಲ್ಲ ಮೂಢಮತಿಯೇ ತೋರಿಸುವ ನಿನಗೆ ಅಮರಾರಾಯಣ ಗತಿ. ಆಚಾರ್ಯರು ಬಂದು ಬೇಸಾಡುತ್ತ ಹೋಗುವರು. ಹೌದು ದೇವ. ಮತ್ಯಾವನಾದರ ಯುದ್ಧಕ್ಕೆ ಬರುವರೆದ್ದರು ಬರೆಯಲ ಸಾರಥಿ ಜಾಗ್ರತೆ ಅದರ ಪ್ರಕಾರ ಅಭಿಮಾನನ ಕರದೊಳ ಸಿಲುಕಿಸುವಂತ ಮಾಡಿದನು ಈ ಕರ್ಣನೆಂಬ ದುರ್ಮದಿಯು. ಮೆಲ್ಲನೆ ಜಾರಿ ಬಂದನು ಈಜಿಗ ಜಾಗ್ರದ. ಸ್ವಲ್ಪ ತಡವಾಗಿದ್ದರೆ ಮಾಡದಿದ್ದರೆ ನಿನ್ನ ಯಮನಾರಾಯಣ ಗದೆ. ಈ ನೀನು ಮುಂದೆ ಕಂಡನು ಏಟಕ್ಕೆ ಬಿಟ್ಟನು ತನ್ನ ನಿಚ್ಚರುದಿಯನ್ನು. ಕರ್ಣ, ಸಾಕು ಸಾಕು, ಈ ಸೈನ್ಯಾದಿ ಪಟ್ಟವನ್ನು ಸಾಕು. ಅಭಿಮಾನಿನ ಹಿಂಭಾಗದಲ್ಲಿ ನಿಂತು ಅವನ ಕರದೊಳಲ್ಲಿರುವ ದನವನ್ನು ಕಡಿತೀನೆಂದೇಳಿ ಮಾಡಬಾರದಿತ್ತು ಇಂಥ ಮೋಸವನ್ನು ನೀನು. ಗುರುಗಳಾದ ದ್ರೋಣಾಚಾರ್ಯರೇ, ಎನ್ನ ಹಾಲತ್ತು ಎಂಬ ಅಪರಾಧವನ್ನು ಮನ್ನಿಸಿರಿ, ಮತ್ತೊಮ್ಮೆ ಅವನ ಅಭಿಮಾನ್ಯ ಸಾಕಿ ಹೋಗಿರಿ. ಯುದ್ಧವನ್ನು ಮಾಡಿರೆ ಅವನ ಕರದವತನ್ನು ತನ್ನ ಬರಲೇ ತಲುಪು ಕೊಡವನ ಈ ಎಲ್ಲ ಸಾಧವನ್ನು ನೋಡಿರಿ. ಓಹೋ ಕರ್ಣ, ನಿಮ್ಮ ಸಾವಾಸ ನೆಟ್ಟಿಗಿದೆ. ಮತ್ತೊಮ್ಮೆ ಅವನ ಅಭಿಮಾನನ ಕರದೊಳ ಸಿಲುಕಿಸಬೇಕೆಂಬ ನಿನ್ನ ಮರ್ಮ ಇದೆ. ಸೋಲರೇ, ನಿಮ್ಮ ಪಾದಂಬುಜ ಮೇಲೆ ಹಾಡೆ ಎನ್ನ ನುಡಿಯನ್ನು ನಂಬಿರ ಹೋಗಿ ದೈವವನ್ನು ಮಾಡಿದೆ. ಅವನ ಕರದೊಳ ತನ್ನ ಬರಲೇ ತಲಕ ತಡೆಯಲಿದ್ದರೆ ಕರ್ಣನಿಂದ ಕರೆಯಬೇಡ. ಹಾಗಾದರೆ ನಮ್ಮ ಯುದ್ಧಕ್ಕೆ ಹೋಗಿದನು ಅಭಿಮಾನನ ಕರೆದು ಅವನ ಧನವನ್ನು ಕಡಿಯಬೇಕು ಕನ್ನ. ಅದೇ ಪ್ರಕಾರ ಅದರ ಗುರುಗ ದ್ರೋಣನು ಮತ್ತೆ ತಿರುಗಿ ಬರುತ್ತಿಹನೋ ಯಾತಕ್ಕೋ ಜಾಗೃತಿ.
ಇವನಿಗೆ ಹತ್ತಿರವಾದ ಸೇನಾಧಿಕನೆಂಬ ಭಾಗ್ಯ ಮತ್ತೆ ಬಾರದಂತೆ ಮಾಡಿಸಬೇಕು. ಗ್ರಾಸಾಸ್ತಿ ಏಲೈ ದುರ್ಬಾರಗಳೇ, ಮತ್ತೊಮ್ಮೆ ಯುದ್ಧಕ್ಕೆ ನಿಲ್ಲಿ ಈ ಕ್ಷಣವನ್ನೆಲ್ಲ ಪ್ರಾಣವನ್ನು ಹೋಗುವುದು ಬಂದ ಅದೇ ಪ್ರಕಾರವರಿಗೆ ಯುದ್ಧಕ್ಕೆ ನಿಲ್ಲ ಸ್ವಾಮಿ, ಸಜ್ಜನ ಸ್ವಾಮಿ. ಆಹಾ, ಇದೇನು ಆಶ್ಚರ್ಯ! ಖರದಲ್ಲಿದ್ದ ಕನಸನ್ನ ಕಂಡಿರಿಸಿದವನು ಸ್ವಲ್ಪ ಹಿಂತಿರುಗಿ ನೋಡುವನು. ಈ ಕರ್ಣ, ಇದು ಯಾವ ಅವಸರ ಸನ್ಮಾನವಿದು? ಕರ್ಣ, ಮಹಾಪೂರ್ಯ ಜಗತ್ತದಲ್ಲಿ ಬಲ್ಲಿದ ಬಿಲ್ಲಾಳು ನೀನವುದು. ಸೈ ಫಲ ಫಲ ಈ ಬಿಲ್ಲಾಳತನೇ ನಿನಗೆ ತಲುಪು. ಕರ್ಣ, ಶ್ರೀಲೋಕದೊಳಗೆ ಇಂಥ ವಿವೇಕತನವನ್ನು ದಾರುವಲ್ಲರು. ಈ ಬಿಲ್ಲಾಳತನ ನಿನಗೆ ತಲುಪು. ಕರ್ಣ, ನಿನ್ನ ಸಾಹಸಕ್ಕೆ ಸುರಾದಿಗಳು ಸೈ ಫಲ ಫಲ ಎಂದು ಮೆಚ್ಚುವರು. ಕರ್ಣ, ಇಂಥ ಧನುರ್ವಿದ್ಯೆಯನ್ನು ದಾವಗುರುವಿನಲ್ಲಿ ಸಾಧನೆ ಮಾಡಿ ಬಂದಿದೆ. ಎಣ್ಣೆಗೆ ಮಾತ್ರ ಹಿಡಿಯುವ ವೃತ್ತಿಯನ್ನು ಮಾತ್ರ ವ್ಯಕ್ತಪಡಿಸಿದೆ. ತಥಾಗವಿಲ್ಲದೆ ಬಿಟ್ಟಿ ಕೌರವನ ಧನವೆಲ್ಲ ಅನ್ಯರಿಗೆ ಕೊಟ್ಟು ಸುತ್ತು ಪಡುವುದನ್ನು ಬಲ್ಲಿಯಲ್ಲದೆ. ಕರ್ಣ, ವೀರ ಕ್ಷತ್ರಿಯನಾದವನು ಧರಣಿಯ ಮೇಲೆ ವೀರಕ್ಷತ್ರಿಯನಾದವನು ಶತ್ರು ನಿರಾಜನಾದರೆ ಛತ್ರಪಾಣಿಯನ್ನಾದ ನಂತರ ತತ್ತಿತ್ತವನ್ನು ಪ್ರಾರಂಭಿಸಬೇಕಲ್ಲವೇ? ಕರ್ಣ, ಕ್ಷತ್ರಿಯನಾಗದಿದ್ದರೆ ಜನ್ಮ ಕ್ಷತ್ರಿಯನಾಗದಿದ್ದರೆ ಕರ್ಮ ಕ್ಷತ್ರಿಯನನ್ನು ಕೀರ್ತಿಯನ್ನು ಹೊಂದಬೇಕಲ್ಲವೇ? ಕರ್ಣ, ಚಕ್ರಬಿಂಬದೊಳಗಿರ್ಪ ವಿಕ್ರಮರನ್ನು ಜಯಿಸುವುದು, ಚಕ್ರಧರ ಚಕ್ರಾದಿ ಕೀಳರನ್ನು ಚೆಲ್ಲುವುದು ಅಚದಳವೆಂಬ ವಾರ್ತೆಯನ್ನು ಕೇಳಿ ಚಕ್ರನಾದರ ಚಿಂತೆಯಿಲ್ಲ. ನಿಮ್ಮೆಲ್ಲರ ಪರಾಕ್ರಮವನ್ನು ನೋಡಬೇಕೆಂದು ಬಂದಿರುವನಲ್ಲ ಕರ್ಣ. ನೀನು ಮಾತ್ರ ಸೂರನಲ್ಲವೆಂದ ಎಮ್ಮ ತಲ್ಲಿಗೆ ನಾನು ಮೊದಲೇ ತಿಳಿಸಿ ಬನ್ನಿ. ಸೋತ ಸಂಭವನೇ, ಧೀರನಾದವನ ಧರಣಿಯ ಮೇಲೆ 3 ದಿನ ಇದ್ದರೆ ಸಾಕಲ್ಲದ ನಿಲ್ಲಂತ ಗೋಮಾರಕನಾದ ಕಿರಿಯ ಗುಣದವನು 3 ವರ್ಷವು ಅಲ್ಲಿದರೆ ಬಂದ ಫಲವೇನು? ಎಲೆ ಕರ್ಣ, ಪಾಪ ಪಾಪ, ನೀತಿ ಇಲ್ಲದ ಪರರ ಮಾತು ಕೇಳಿ ಎಂತ ಘಾತಕ ಕೆಲಸವನ್ನು ಮಾಡಿ. ಎಲೆ ಸೂತ ಸಂಭವನೇ, ಎಲ್ಲ ಕಡೆಗೆ ಸ್ವಲ್ಪ ಮುಖವಿಚ್ಚಿ ನೋಡಿ. ಪ್ರಾಪುರ್ಯ ಜಗತ್ತವನ್ನು ಬೆಳಗಿಸುವ ಸಂಜಾತನನ್ನು ನೀಡುವುದು ಎಂತ ಅಪಕೀರ್ತಿಯನ್ನು ಸೋತುಕೊಳ್ಳಿ. ಮಾತ್ರದಲ್ಲಿ ಕಲಿತು ಹೋಗುವ ಮಲಮೂತ್ರವನ್ನು ಒತ್ತಿರುವ ತೋಟ ಮಡಿಕೆಯಂತೆ
ಈ ಆಸಕ್ತದಾರದ ಶರೀರದ ಮೇಲೆ ಪ್ರೀತಿಯನ್ನಿಟ್ಟು ಅನಂತ ಕೇಶನಾದ ಈಚನಂ ಕೀರ್ತಿಯಂ ಸುಟ್ಟು ಅನ್ನ ಈಶನ ಮೆಚ್ಚದಿರುವಂತೆ ಎನ್ನ ಎಮ್ಮುಖದಲ್ಲಿ ನಿಂತು ಕರದಲ್ಲಿದ್ದ ದನಸನ್ನ ಖಂಡಿಸಿ ಇಂಥ ಮೋಸ ಕೃತ್ಯವನ್ನು ಮಾಡುವುದಕ್ಕಿಂತ ಹಣಕಾಸಿಗೆ ಆಸೆ ಬದವ ಮೇಧಿಯರಿಗೆ ಆಸೆಗೆ ಆಸೆ ಬದಲೇಸವನ ಸುಟು ರಂಡೆ ಬಲನೆ ಈನಗೇಡಿ ನಿಮ್ಮ ಜನ್ಮಕ್ಕೆ ಬೆಂಕಿ ಹಚ್ಚಿ ಸುಡಲೆ ಎಲೆ ರಂಡ ಬಲನೆ ಮೂಕಮಂಡಲವನ್ನು ಭೂಮಂಡಲಕ್ಕೆ ದಕ್ಕಿಸಿಕೊಂಡು ಗಂಡ ಸತ್ತ ರಂಡೆಯ ರಂಚ ಮಂಡೆಯನ್ನವಾಗಿ ಒಂದು ಗುಂಡಿಗೆ ಎದೆಯನ್ನಾಯ್ದು ಪ್ರಾಣ ಬಿಡುವುದು ಬಂದಿರುವುದು ನಿನಗೆ ಇಂಥ ಕಟ್ಟ ದುರಾದೃಷ್ಟ. ಪರಿಸ್ಥಿತಿಗಲ್ಲೋ ಅದು ಕೂತನ ಪ್ರಾಣವನ್ನದ್ದರ ಮುಂಭಾಗದಲ್ಲಿ ನಿಂತು ಪ್ರಾಣವನ್ನಾದರೆ ಪಡೆವನೆಂದು ಹೇಳಿದರಲ್ಲೋ ಅದಿಯದ ತರ ನನ್ನ ಎಂಭಾಗದಲ್ಲಿ ನಿಂತು ಧನಸ್ಸನ್ನು ಗಂಡದ ದೂರದ ನಷ್ಟವರಿಂದ ಪರಿಮರಿಯಿಂದ ಬೇಗ ಕಂಡರಲ್ಲೋ ಮೇಲೆ ಬಂದ ಪಟ್ಟಿನಿಟ್ಟ ಕಾಲಕ್ಕೂ ಏನು ಗೊತ್ತಿರದ ಚಿತ್ತು ಮಾತ್ರ ತಗ್ಗದ ಶ್ರೇಷ್ಠರಾದ ಕೌರವರಿಗೆಲ್ಲ ಮೇಲೆ ನಿಷ್ಠರ ಕೊಂಡರು ಚಿಂತೆಯಿಲ್ಲ. ಪುಟ್ಟ ತುಂಬಿರುವ ನಿಮ್ಮ ಚಿನ್ನದರಿಗನ್ನು ಉತ್ಕೃಷ್ಟ ಕೋಪ ಮಾತ್ರ ಶಾಂತಿಗಾಗದು. ಎಲೆ ಜಡಮತಿಯ ಊಟಜನ ಕಟಗಿಂದ ನಮ್ಮ ರಣ ಎಡಿಗಂಟೆ ಗೆಲ್ದಿದೆಯ ದೇಶಿ ಎಂದವನಿಗ ಪ್ರಾಣವನ್ನಾದರೂ ಕೊಡುವ ಚಾಲಕನಿಗೆ ಏನು ಮೋಸ ಮಾಡಿದೆ? ಇನ್ನಾದರೂ ನಿನ್ನ ಮನಸ್ಸಿಗೆ ತಣ್ಣಗಾಗಿದ್ದ ಪ್ರಾಣ ಶಾಲೆಯೊಳಗೆ ಮಾತ್ರ ಬರೆದಿದೆ ಅಪಕೀರ್ತಿ ಸಂಪೂರ್ಣ. ನಾನು ಮೋಸ ಮಾಡಿದೀವಲ್ಲ ಮಾತು ಕೂತನನ್ನು ಹಿಂಭಾಗದಲ್ಲಿ ಮೋಸ ಮಾಡಿರುವಲ್ಲ ಮೊದಲ ನಿನಗೆ ತಿಳಿಯಲಿಬ್ಬರು ಈಗ ಬಂದ್ರೆ ತೊಂದರೆ ಏನಾಗಿರುವುದು? ದ್ರೋಣರೇ ನಿಮ್ಮಿಂದ ಎನಗೆ ಜ್ಞಾನಂತದವರೆಗೆ ಅಪ್ಪನಿಂದ ಮಾತ್ರ ದಂಡಿಯಾಗಿ ಸಂಪಾದನೆ ಆಗಿರುವುದು. ಕರ್ಣ ಮದುವೆ ನಿಮಗೆ ತಿಳಿಯಲಿದ್ದರೆಯೇ ಈಗ ಬಂದ್ರೆ ತೊಂದರೆ ಏನಾಗಿರುವುದು? ದ್ರೋಣರೇ ನಿಮ್ಮಿಂದ ನನಗೆ ಪ್ರಾಣಂತದವರೆಗೂ ಅಪ್ಪನಿಂದ ಮಾತ್ರ ದಂಡಿಯಾಗಿ ಸಂಪಾದನೆ ಆಗಿರುವುದು. ಎಲ್ಲ ಈ ಸೂರ್ಯ ಸಂಭವ ನೀನೇ ಕಿತ್ತು ಕೋಪ ತಗೊಂಡು ಮಾತನಾಡಿದ ಈ ಕ್ಷಣ ನನ್ನನೇ ಹೋಗುವುದು ಸಾಮ್ರಾಜ್ಯವ ಹೊಸ ದಿವಸನಾದ ಗೌರವನ ಬಲವನ್ನು ನಡೆಸಿ ಹೋದರು ಜನಕ ಬಂದು ಹೆಸರವೇನಿದೆ ಕೌರವನ ಕಾರ್ಯಕ್ಕೆ ಗೋಸ್ಕರ ನಿನಗೆ ಹೇಳಿದೆ ನನ್ನದೆ ನನಗೆ ತಪ್ಪೇನಿದೆ ರವಿನಂದನ. ಹೇಳೋ ಈ ಕರ್ಣ ಇಷ್ಟು ಬೇಸರಗೊಂಡು ಮಾತನಾಡಿ ವೀಕ್ಷಣ ನಿನ್ನಂತೆ ಗುರುಮಂಡಲೇಶ್ವರದ ಮುಂದೆ ಇವರ ಪಾಂಡವರ ಚಿರ ಚಂಡಾಡುತ್ತದೆಂದು ಹೇಳ ಆಂಧ್ರನಿಗೆ ನಿನ್ನಂತ ವಚನ ಪ್ರಶ್ನೆ ಆಗ ಈ ಬ್ರಾಹ್ಮಣನು ಆಗಿಲ್ಲ. ಮನೆಗೆ ಎತ್ತಕ್ಕೆ ಬೇಕು ಈ ಯುದ್ಧದ ಸಿಂಗೆ ಕೌರವನ ಬಳಿಯಲ್ಲಿ ಒಪ್ಪಿಸಿ ಹೋಗಿದನು ಕರ್ಣ. ಆಹೋ ದ್ರೋಣ ಊಟದಲ್ಲಿ ಬಲುದಾನ ಶಾಸ್ತ್ರ ಪಂಚಾಂಗಣದಲ್ಲಿ ಬಲು ನಿಪುಣ. ಓಹೋ ಆಚಾರ್ಯರ
ಕರ್ಣ ನಿಲ್ಲಿರಿ. ಕೌರವೇಂದ್ರನ ಹೊಡೆಗೆ ಮಾತ್ರ ಪೊಗಬೇಡರೆ. ಸಹಜವಾಗಿ ಬಂದ ಓಹೋ ದ್ರೋಣರೇ, ಕರ್ಣ ಎನ್ನ ಕಡೆ ಸ್ವಲ್ಪ ಮುಖವೆತ್ತಿ ನೋಡರೆ. ಹೇಳಿದ ಮಾತು ಕೇಳದ ಹೋದನು ಅವನೆಂಥ ಧೀರನು. ದ್ರೋಣರೇ ಕರ್ಣ, ಕೌರವೇಂದ್ರನ ಗೆಲ್ಲುವುದಕ್ಕೆ ಸಹಾಯನ್ನು ಮಾಡಿದಿರಿ ಮತ್ತು ಅಭಿಮಾನ್ಯನ ಒಡೆಗೆ ಪ್ರಾರಂಭವನ್ನ ಮಾಡಿದಿರಿ. ನಿಮ್ಮ ಕಡೆಯಿಂದ ತಪ್ಪೇನಿರೋದು ಆಚಾರ್ಯರೇ, ಗುರುಗಳಾದ ದ್ರೋಣಾಚಾರ್ಯರೇ, ಕೃಪಾಸಲ್ಲ ಅಶ್ವತ್ಥಾಮ ದ್ರುಪದ ನಾಯಕರೇ, ಇನ್ನ ತಡಬೇಕೆ ಕುವರನ ಶಾಪ ಮುರಿದನು ರೈಸುತ್ತನು. ಅಭಿಮಾನ್ಯನನ್ನು ನೀರಾಯನನ್ನು ಮಾಡಿ ನಿಲ್ಲಿಸಿರುವನು ಈ ಎಂಬ ಮಂದಬದಿಯ. ಇದೇ ನಿಮ್ಮ ಸಮಯ, ನಿಮ್ಮ ಎದೆಗಳನ್ನು ಏರುತ್ತದೆ. ಆತ ಸಂಭವನಾದ ಕುದುರೆ ರಥಾದಗಳನ್ನು ತೆರೆಯಿರಿ. ಭೀಕರನಾದ ನರನಂದ ನಡಿಗೆ ಸರ್ವರು ಏಕಾಲದಿಂದ ಸರ್ವ ಸಂಕಲನ ಸುರಿದು ಅಭಿಮಾನ್ಯನ ಹೃದಯದಲ್ಲಿ ಮಾಡಿರಿ. ನಿಮ್ಮ ಕರದೋ ಚಮತ್ಕಾರವನ್ನು ಮರೆಯಬೇಡಿರಿ. ಬಲ ಬಲ ಎನ್ನ ಭಯವನೆಂದ ನಡುವ ಎಲೈ ಬಾಲಕ, ಈ ಕೋದಂಡವೆಂಬ ಸರಕ್ಲಿಗೆ ನಿನ್ನ ವೃತಗಾಲವಲ್ಲ. ಅಳಗರಿಗೆ ನಿನ್ನ ಕಟ್ಕೊಂಡು ಕುಟುಂಬ ಕಡುವುದನ್ನು ಭಾರತ ತಮ್ಮ ಕಳೆದು ಬಿಟ್ಟಿರುವುದು ನೋಡು ನಿನ್ನ ಕಟ್ಟವ. ಇಲ್ಲ ಮಾತಾಡ್ತಾರೆ ಇನ್ನೊಂದು ಮಾತಾಡ್ತಾರೆ. ರಾಘವ ನೋಡಿದ್ಯಾ ಭುಜಬಲದ ನೋಡಿದನಾಚಾರ್ಯ, ಈ ಆಲೆ ದಂಡೆ ಮಗನು ಕೋಪ ಆವೇಶದಿಂದ ಒಗಬೇರಿದ ರೋಮಗಳು ಅವನ ಹೃದಯದ ಕುಣಿದ ಹಿಡಿಗಣ್ಣು ಕೆಂಪೇರಿಯ ಕುಣಿವ ಮೀಸೆಗಳ ಇದಕ್ಕೇನು ಗತಿ ವರ್ಣ ನೋಡಿ ಪಾರ್ಥನ ಸುತನ ಬೇಕರದ ವರ್ಣ ಎಲ್ಲ ಪಾರ್ಥನಿಂದನ ಬಿಡುಬಿಡಿನಿಂದ ಸರ್ವ ಎಚ್ಚರ ಅತುಲತ ಪರಾಕ್ರಮಗಳಾದ ಅತುರತರನ್ನ ಗತಿಗಡಿಸಿದೆ. ಕಾಣಿತರಾದ ದ್ರೋಣ ನಾಯಕರನ್ನು ಸ್ಥಾನವನ್ನು ನಿಲ್ಲಿಸಿದೆ. ನಿನ್ನ ರಥವನ್ನು ಪುಡಿ ಮಾಡಿ ನಿನ್ನ ತಟ್ಟಗಾಲೆಂದು ನೋಡಿ ಒಡೆಯವನು ನೋಡು. ನಿನ್ನ ತಟ್ಟ ನಿನ್ನ ಭೂತಡಕ್ಕೆ ಬಿಟ್ಟ ಭಾರತ ತಂಡವ ಮುಗಿತು ಈ ಕ್ಷಣ. ಬಲ ಅದು ನನ್ನ ಗೆಲ್ಲುದ ಗಾಂಡಿನ ಸಂಭವ ಭೂತಂಡನೆಂಬ ಬಿರುದು ನಿನಗೆ ಸಲ್ಲುವುದು. ನಿನ್ನ ಭುಜಬಲ ದಂಡಕ್ಕೆ ಸಮದಂಡಿಯಾರು ಅಜರತರೆಂಬ ಭಂಡರಿಗೆ ದಂಡನೇನುವುದು. ನಿನ್ನ ಧನು ತ್ರಾಣವನ್ನು ನೋಡಿ ಭೋಜನ ಬಾಣನಾದ ದ್ರೋಣನೆಂಬುವನು ಮೆಲ್ಲನೆ ಜಾರಿ ಹೋದನು. ಕೃಪಾ ಕರ್ಣ ಶಲ್ಯ ಅಶ್ವತ್ಥಾಮಗಳು ನೀವಿತ್ತು ನಿಮ್ಮ ಭೀಕರ ಗುರ್ತಿಗೆ ಮುಖ ತಿರುಗಿ ಭಯಕಂಪಿತರಾದರನ್ನು. ನಿನ್ನ ಕರ ಕಂದದ ರಥದ ಚಕ್ರದಡಿಯ ಅಚಿರತರೆಂಬ ಕುರಿವೆಚ್ಚಗಳು ಚಪಲಾದರು. ನಿನ್ನ ವಿಕ್ರಮ ಅತಿಶಯಕ್ಕೆ ಸುರಲು ಕೊಡುಚಾಂಗು ಬಳಿರೆ ಎಂದು ಗಗನಮಂಡಲದಲ್ಲಿ ಕೊಂಡಾದವರು ಭಾರತ ಸಂಭವ. ನೀನು ಹುಟ್ಟಿದ ಕೇಳಿ ಧರ್ಮ ಸಫಲವ ಸರಿ ಸಂಬರ ಮಾತನಾದ ಕುಂಬಿದೀಶರೇ ಆಚಾರ್ಯರೇ ಬಂದು ನಮ್ಮ ಬಲವನ್ನು ಇವನನ್ನು ಸ್ವಲ್ಪ ನೋಡೋಣ ಬಾ. ಬಲ ಬಲ ತೋಳ ದಿಂಬಗಳ ಮಾಡಿ ನಿನ್ನ ಧನಭವರಾದ 100 ವರನ್ನು ಕಾಯ್ದ 7 ಗಡಿಗೆ ಕೈಗಳನ್ನು ಮಾಡಿ ಸುಭದನ ರಮಣೀಯ ಮಗುಟನ ಭಯಂಕರವಾದ ರಣಭೂಮಿಗೆ ಪರುಟಿಸಿರುವನು ನೋಡಬಾ.
ರಘುಪತಿ ಚಂದ್ರ ಬಿಂಬದೊಳಪ್ಪುವ ಪಟುಪಟ ನಾಟತನ ಮುಷಿಡಿಯ ಮುರಿಯದ ಕಣ್ಣಾಳಗಳ ಮುಚ್ಚದ ಕಾಯ್ದು ಜಬಗರದು ಬಿಗದಪ್ಪಿದ ಒಬ್ಬಗಳ ಮುಚ್ಚಿನ ರತ್ನದಂತೆ ಓಲೊಳೆಯುವ ದಂತ ಪಂಚಗಳ ಏಕ ಭೀಕರನಾದ ಸುಕುಮಾರನು ಕಣ್ಣಳಿಗೆ ರಂಜಿಸುತ್ತಾ ಕಾಣುವನು. ಸೈನಾಗಪತಿ ಅಯ್ಯೋ ಇಂಥ ಮಗನನ್ನು ಮರೆತು ಎಂತ ಜೀವಿಸರ ಗತಿಯೋ ಬಲ ಬಲ ದೀವತ್ತನ ನಂದನನೇ ಸಾಕು ನಿನ್ನ ಸಾಹಸಕ್ಕೆ ಕೊಂಡಾಡಿದರು. ವ್ಯರ್ಥವಾದ ಸರಿದ ಎತ್ತಕ ಬಿದ್ದರೇನು ಉತ್ತಮವಾದ ಕೀರ್ತಿಯನ್ನು ಪಡೆದಿದೆಯಾ ನೀನು? ದುರಾದ ಪ್ರಳಯ ಕೊಡುವ ಕೃತಾಂತವನ್ನು ಪರಿಹರಿಸಿದವು, ಕೋರಲಿಗೆ ಹಾಕುವ ಮುಕ್ತಿ ಪಾದ್ಯವನ್ನು ತಪ್ಪಿಸಿಕೊಂಡೆವು. ಬಾಲಕನ ಶ್ರೀಪಾಲನೆಂಬಂತೆ ರವಿ ಜಾರಿತನ ಪಕ್ಷಮಕ್ಕೆ ಮೋಗನ ನಡಿ ನಮ್ಮ ಪಾಳಕ್ಕೆ ಸಾಲು ಸದ್ಗುರುಗಳಾದ ಪ್ರಾಣರೇ ಅಭಿಮನ್ಯನೆಂಬ ಉತ್ತರನ್ನು ಕಾಲ ನಮಸವೈದಿರೆ ವರ್ಗನ ಸುತರಾದ ಸಂಗತಿಯನ್ನು ವಿಧಿಸ್ತನಿಗೆ ಕಳಿಸಿರೆ ಎಂದಿನ ಅವಧಿ ಗೌರವರು ಜಯಿಸಿದರೆ ಅದರದ್ದು ಜೈವರಿಯನ್ನು ಮಾಡಿಸುವಂತರಾಗಿದೆ. ಮಕ್ಕಳ ವರ್ತನನಾದ ಅಪ್ಪ ಅಭಿಮನ್ಯವೇ ಕಠಿನ ಮನಸ್ಸು ಮಾಡಿ ನಮ್ಮೆಲ್ಲರನ್ನ ತುರಿದು ಗುರುವನ ಪಟಲದೊಳಗೆ ನಟನ ಮಾಡಿ ನಟವನ್ನು ಬಿಟ್ಟು ಹೋದಿಯ ಅಸಮಧ್ಯತ್ರ ಯುವದಲ್ಲಿ ಕಾಳಗವನ್ನು ಎಸುವುದಕ್ಕೆ ನಿನಗೆ ಶಿಶಿವಿಗೆ ಅಸದಲೆಂದು ಹೇಳಿದನು. ಬಸು ನಗುತ್ತ ವೈರಿಗೆ ಬಸರ ಸೀಳಿಯನಿಗೆ ನಿಯಮವನ್ನು ಬಿಸಿ ಚಂದ ಆಟವಿಡಿದ ಹೋದಿಯ ಅಭಿಮನ್ಯವೇ ಸಾಮಾನ್ಯವೇ